ಸಾಮಾಜಿಕ ಜಾಲತಾಣದ ನನ್ನೆಲ್ಲ ಗೆಳೆಯರಿಗೆ ನಮಸ್ಕಾರಗಳು. ಇವತ್ತು ನಾನೊಬ್ಬ ವಿಶೇಷ ವ್ಯಕ್ತಿಯನ್ನ ನಿಮಗೆ ಪರಿಚಯ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಅವರು ಹೆಸರು ಬೆಳ್ಳೂರು ನಾಗರಾಜ್. ಬೆಳ್ಳೂರು ಅಂತ ಹೇಳಿದ್ರೆ ಇದು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆ ಸಮೀಪದ ಒಂದು ಅರಣ್ಯ ಪ್ರದೇಶದಲ್ಲಿರುವಂಥ ಒಂದು ಊರು ಬೆಳ್ಳೂರು. ಅಲ್ಲಿನ ನಾಗರಾಜರ ಹೆಸರು ಬೆಳ್ಳೂರು ನಾಗರಾಜ್. ಅವರು ಉರಗ ಸಂರಕ್ಷಕರು. ಅವರು ಹಾವುಗಳನ್ನ ಹಿಡಿದು ಅರಣ್ಯ ಅಧಿಕಾರಿಗಳ ಜೊತೆಗೆ ಕಾಡಿಗೆ ಬಿಡುವ ಕೆಲಸಗಳನ್ನ ಮೊದಲಿಂದನೂ ಮಾಡ್ತಾ ಇದ್ದಾರೆ. ಮತ್ತೆ ಪರಿಸರದ ಬಗ್ಗೆ ಪರಿಸರ ಜಾಗೃತಿಯನ್ನ ಕೂಡ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ವಿದ್ಯಾರ್ಥಿಗಳೊಂದಿಗೆ ಯುವಕರು ಯುವತಿಯರಿಗೆ ಸಂಘ ಸಂಸ್ಥೆಗಳಿಗೆ ಅವರು ಪರಿಸರ ಜಾಗೃತಿಯನ್ನ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಇನ್ನು ಅವರ ಅಧ್ಯಯನ ಮತ್ತು ಅವರ ಸಂಗ್ರಹದಿಂದ ಈ ಅನೇಕ ವಿಚಾರಗಳನ್ನ ವನ್ಯಜೀವಿಗಳ ಬಗ್ಗೆ ಅರಣ್ಯಗಳ ಬಗ್ಗೆ ಫೇಸ್ಬುಕ್ನಲ್ಲಿ ಪ್ರಕಟಿಸ್ತಾ ಇರ್ತಾರೆ. ನಾನು ಇವರ ಅಭಿಮಾನಿ, ಬೆಳ್ಳೂರು ನಾಗರಾಜ್ ಅವರ ಫ್ಯಾನ್ ನಾನು. ಆದ್ರೆ ಅವ್ರನ್ನ ಮುಖತಃ ಭೇಟಿ ಮಾಡಕ್ಕೆ ನನಗೆ ಆಗಿರಲಿಲ್ಲ. ಕಳೆದ ಜೂನ್ 5, 2024ರಂದು ವಿಶ್ವ ಪರಿಸರದ ದಿನ ಅವರು ಈ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ನನ್ನ ಆಫೀಸಿಗೆ ಬಂದರು. ಅವತ್ತು ಪರಸ್ಪರ ಪರಿಚಯ ಆಯಿತು. ಒಂದು ಗೆಳೆತನ ಇನ್ನೂ ಜಾಸ್ತಿ ಆಯಿತು. ನನಗೆ ಈ ಯುವಕರ ಬಗ್ಗೆ ವಿಶೇಷ ಆಸಕ್ತಿ ಯಾಕಂತ ಹೇಳಿದರೆ, ಈ ನಮ್ಮ ಬೆಳ್ಳೂರು ಇವೆಲ್ಲ ಪಶ್ಚಿಮ ಘಟ್ಟದ ತಪ್ಪಲಲ್ಲಿ ಇರುವಂಥ ಪ್ರದೇಶ. ಈ ಪ್ರದೇಶಗಳಲ್ಲಿ ಕಾಳಿಂಗ ಸರ್ಪಗಳು ಕೂಡ ಕೆಲವು ಟೈಮಲ್ಲಿ ಮನೆ ಒಳಗೆ ಬರುವಂಥದ್ದು ಕೂಡ ನಡೀತಾ ಇದೆ. ಅಂಥ ಸಂದರ್ಭದಲ್ಲಿ ಅನೇಕರು ಹಾವುಗಳನ್ನ ಹಿಡಿತಾರೆ. ಉರಗ ಸಂರಕ್ಷಕರಿದ್ದಾರೆ. ಅವರ ಒಬ್ಬೊಬ್ಬರದ್ದು ಒಂದು ರೀತಿಯ ಮೆಥಡ್. ಆದರೆ ನನಗೆ ಬೆಳ್ಳೂರು ನಾಗರಾಜ್ ಅವರ ಕಾಳಿಂಗ ಸರ್ಪ ಹಿಡಿದು ಅರಣ್ಯಕ್ಕೆ ಬಿಡ್ತಾರಲ್ಲ, ಅದು ಮಾತ್ರ ನನಗೆ ಬಹಳ ಸಂತೋಷ. ಯಾಕಂತ ಹೇಳಿದ್ರೆ ಯಾವ ಕಾರಣಕ್ಕೂ ಆ ಪೆಟ್ಟಿಗೆ ಹಿಂಸೆ ಆಗಬಾರ್ದು ರೀತಿಯಲ್ಲಿ ಅವರು ಅದನ್ನ ಹಿಡಿತಾರೆ. ಎರಡನೇದು, ಅವರು ಕೂಡ ಅಪಾಯ ಆಗಬಾರ್ದು ಹಾವು ಹಿಡಿಯೋರಿಗೆ, ಆ ರೀತಿನಲ್ಲಿ ಹಾವನ್ನ ಅವ್ರು ಹಿಡಿತಾರೆ. ಆ ಹಿಡಿಲಿಕ್ಕೆ ಬೇಕಾದಂತ ಪರಿಕರಗಳನ್ನು ಕಾಳಿಂಗ ಸರ್ಪವನ್ನು ಹಿಡಿದು ಚೀಲದಲ್ಲಿ ಹಾಕ್ತಾರೆ. ಅವ್ರು ಹಿಡಿಯೋ ಶೈಲಿನೂ ಬಹಳ ಲೀಲಾಜಾಲ. ಹಿಡಿದ ಮೇಲೆ ಅದನ್ನು ಬಹಳ ಎಚ್ಚರಿಕೆಯಿಂದ ಆ ಹಾವು ಕೂಡ ಗೊಂದಲಕ್ಕೆ ಒಳಗಾಗದ ರೀತಿಯಲ್ಲಿ ಚೀಲದಲ್ಲಿ ಪ್ಯಾಕ್ ಮಾಡಿದ್ರ ಮೇಲೆ ಅದನ್ನು ತೂಕ ಮಾಡ್ತಾರೆ. ತೂಕ ಮಾಡಿದ್ರ ಮೇಲೆ ಅಲ್ಲಿ ಇವರ ಉರ್ಗ ಸಂರಕ್ಷಣೆಗೆ ನೋಡ್ಲಿಕ್ಕೋಸ್ಕರ ಬಂದಿರ್ತಾರಲ್ಲ ಅಕ್ಕಪಕ್ಕ ಗ್ರಾಮಸ್ಥರು 100 ಜನ ಬಂದಿರ್ತಾರೆ. ಕಾಳಿಂಗ ಸರ್ಪ ಬಂದಿದೆ ಅಂದ್ರೆ ಇನ್ನೂ ಜಾಸ್ತಿ ಬಂದಿರ್ತಾರೆ. ಅವರಿಗೊಂದು ಮಾಹಿತಿ ಕೊಡ್ತಾರೆ. ಹಾವು ಬಂದ್ರೆ ಏನ್ ಮಾಡಬೇಕು, ಅದರ ವಿಷದ ಏನು ಇದಾಗುತ್ತೆ, ಹಾವು ಕಚ್ಚಿದ್ರೆ ತಕ್ಷಣ ಜಿಲ್ಲಾ ಆಸ್ಪತ್ರೆಗೆ ಯಾಕೆ ಹೋಗ್ಬೇಕು, ಇವೆಲ್ಲ ಮಾರ್ಗದರ್ಶನಗಳನ್ನ ಅವರಿಗೆ ನೀಡಿ ನಂತರ ಅರಣ್ಯ ಇಲಾಖಾ ಸಿಬ್ಬಂದಿಗಳ ಸಮಕ್ಷಮದಲ್ಲಿ ಕಾಡಿನಲ್ಲಿ ಕಾಳಿಂಗ ಸರ್ಪನ ಬಿಡ್ತಾರೆ. ನಾನು ಆದಷ್ಟು ಭಾರತದಲ್ಲಿ ಪ್ರಸಿದ್ಧರಾದಂಥ ಮುರಳಿವಾಲಾ ಹೌಸ್ಲಾ ಅವರ ಫೇಸ್ಬುಕ್ ನೋಡ್ತಾ ಇರ್ತೇನೆ. ಅವರು ಕೂಡ ಹಾವನ್ನು ಹಿಡಿತಾರೆ ಉತ್ತರ ಭಾರತದಲ್ಲಿ. ಮತ್ತೆ ಅವರು ಡಿಜಿಟಲ್ ಕ್ರಿಯೇಟರ್ ಕೂಡ. ಹೆಚ್ಚಿನ ಆದಾಯ ಅವರಿಗೆ ಆ ಚಿತ್ರೀಕರಣ ಮಾಡೋದ್ರಲ್ಲೇ ಬರುತ್ತೆ ಅವರಿಗೆ. ಹಾಗಾಗಿ ಅವರು ಹಾವು ಹಿಡಿಯಲು ಹೋದಾಗ ದೂರಕ್ಕೆ ಹೋಗ್ತಾರೆ. 100 ಕಿಲೋಮೀಟರ್ 200 ಕಿಲೋಮೀಟರ್ ಹೋಗ್ತಾರೆ. ಸ್ವಂತ ಖರ್ಚಲ್ಲಿ ಹೋಗ್ತಾರೆ. ಹಾವು ಹಿಡಿದ್ರ ಮೇಲೆ ಬಡವರಾದ್ರೆ ಅವ್ರಿಗೆ ದುಡ್ಡು ಕೊಟ್ಟು ಕೂಡ ಬರ್ತಾರೆ. ಅವ್ರದ್ದೊಂದು ರೀತಿಯ ಮುರಳಿವಾಲಾ ಹೌಸ್ಲೆ ಅವರದ್ದು ಒಂದು ರೀತಿಯ ಇದು. ಅವರು ಈ ಕಾಳಿಂಗ ಸರ್ಪಗಳು ಅವರಿಗೆ ಕಡಿಮೆ ಆದ್ರೂ ಕೂಡ ಕಾಳಿಂಗ ಸರ್ಪನ ಹಿಡಿತಾರೆ. ಆದರೆ ಅವರ ಮಾದರಿ ಆಗುಂಬೆಯ ಗೌರಿಶಂಕರ್ ಇದ್ದಾರೆ. ಕಾಳಿಂಗ ಸರ್ಪ ಸಂಶೋಧನಾ ಕೇಂದ್ರ ಮಾಡಿದ್ದಾರೆ. ಅವರ ಸಂಸ್ಥೆಯ ಹಾವುಗಳನ್ನ ವೈಜ್ಞಾನಿಕವಾಗಿ ಹಿಡಿತಾರೆ, ಸುರಕ್ಷಿತವಾಗಿ ಹಿಡಿತಾರೆ. ಅವರ ಮಾರ್ಗ ಸರಿ ಇದೆ. ಅವರು ಕಾಳಿಂಗ ಸರ್ಪ ಹಿಡಿಯೋದನ್ನು ಕೂಡ ಫೇಸ್ಬುಕ್ಗಳಲ್ಲಿ ನಾನು ನೋಡಿದ್ದೀನಿ. ಇನ್ನು ಸಾಗರದಲ್ಲಿ ಇಮ್ರಾನ್ ಅನ್ನೋರು ಹಿಡಿತಾರೆ. 2 ವರ್ಷದ ಹಿಂದೆ ನಮ್ಮ ಗ್ರಾಮ ಪಂಚಾಯತಿ ಎಡೇಡಿ ಗ್ರಾಮ ಪಂಚಾಯತಿ ಗಂಟಿನಕೊಪ್ಪದಲ್ಲಿ ಕಾಳಿಂಗ ಸರ್ಪ ಬಂದು ಸೇರ್ಕೊಂಡಿತ್ತು. ಅವರು ಕಾಳಿಂಗ ಸರ್ಪಕ್ಕೆ ಎದುರುಗಡೆಗೆ ಚೀಲದಲ್ಲಿ ಒಂದು ರೀತಿಯ ಅದನ್ನು ಶಬ್ದ ಮಾಡಿ ತೋರಿಸ್ತಾ ಕಾಳಿಂಗ ಸರ್ಪ ಅದರ ಮೇಲೆ ಆಕರ್ಷಣೆ ಆದಾಗ ತಕ್ಷಣ ಹಿಂದ್ಗಡೆಯಿಂದ ಬರೀ ಕೈಯಲ್ಲಿ ಕಾಳಿಂಗ ಸರ್ಪವನ್ನ ಹಿಡಿದಿದ್ದು ನೋಡಿದೆ. ಬಟ್ ಅದು ಬಹಳ ಅಪಾಯಕಾರಿ.
ಇನ್ನು ಸ್ನೇಕ್ ಪ್ರಭಾಕರ್ ಕಾಳಿಂಗ್ ಸರ್ಪ ಹಿಡಿಯೋದನ್ನು ನೋಡಿದ್ದೀನಿ. ಅವರು ಒಮ್ಮೆ ಕಾಳಿಂಗ್ ಸರ್ಪದ ಅಟ್ಯಾಕ್‌ನಿಂದ ಬದುಕುಳಿದಿದ್ದೇ ಹೆಚ್ಚು. ಅವ್ರದ್ದು ಮೆಥಡನ್ನು ನೋಡಿದ್ದೀನಿ. ಇವತ್ತು ಸಾಗರದಲ್ಲಿ ಮನ್ಮಥ್ ಕುಮಾರ್ ಅಂತಿದ್ರು. ಆ ಕಾಲದಲ್ಲಿ ಅವರೇ ಪ್ರಥಮ ಅನ್ಸುತ್ತೆ ಕಾಳಿಂಗ್ ಸರ್ಪ ಹಿಡಿದಂಥವ್ರು. ಅವ್ರೀಗಿಲ್ಲ. ಬಟ್ ಮನ್ಮಥ್ ಕುಮಾರ್ ಅವರು ಹಿಡಿಯುವಂಥ ಕಾಳಿಂಗ್ ಸರ್ಪದ ವ್ಯವಸ್ಥೆ ನೋಡಿದ್ದೀನಿ. ಇನ್ನು ಕೇರಳದ ವಾವಾ ಸುರೇಶ್ ಅವರು ಕಾಳಿಂಗ್ ಸರ್ಪ ಹಿಡಿಯೋದನ್ನು ನೋಡ್ತೀನಿ. ಹಿಡಿದ ನಂತರದಲ್ಲಿ ಅವರು ಕಾಳಿಂಗ್ ಸರ್ಪನ ಪ್ರದರ್ಶನ ಮಾಡೋದು, ಆಟ ಆಡಿಸೋದು, ಅದನ್ನು ಎತ್ತಿ ಹಿಡಿಯೋದು, ವೀಡಿಯೋಕ್ಕೆ ಫೋಸ್ ಕೊಡೋದು ಇವನ್ನೆಲ್ಲ ಮಾಡ್ತಾರೆ. ಬಟ್ ಇದೆಲ್ಲ ಅಪಾಯಕಾರಿಯಾಗಿ ವಿಷಸರ್ಪದ ಜೊತೆಗೆ ಒಡನಾಟ ಮಾಡುವಂಥದ್ದು. ಆದರೆ ನಮ್ಮ ಬೆಳ್ಳೂರು ನಾಗರಾಜರವರು ಹಿಡಿಯೋ ಕಾಳಿಂಗ್ ಸರ್ಪ ಹಿಡಿಯೋ ಮೆಥಡ್ ಇದೆಯಲ್ಲ, ಅದು ಇವರೆಲ್ಲರಿಗಿಂತ ವಿಭಿನ್ನವಾಗಿದೆ. ಮತ್ತು ಲೀಲಾಜಾಲವಾಗಿ ಹಿಡಿಯುವಂಥ ಅವರಿಗೊಂದು ಬಾಡಿ ಲ್ಯಾಂಗ್ವೇಜ್ ಇದೆ ಅವರಿಗೆ. ಆ ರೀತಿಯ ಒಂದು ದೈಹಿಕವಾಗಿಯೂ ಅವರೊಂದು ಆ ರೀತಿ